ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳಾಗಿ 12 ವರ್ಷವನ್ನು ಪೂರೈಸಿದ್ದಾರೆ. ದೇಶದ ಮೊಟ್ಟಮೊದಲ ಪ್ರಧಾನಿಗಳಾದ ದಿವಂಗತ ಜವಾಹರ್ಲಾಲ್ ನೆಹರೂರವರ 4398 ದಿನವನ್ನು 4399 ದಿನಗಳಾಗಿ ಮಾಡಿ ಪ್ರಾಯಶಃ ಒಂದು ದೊಡ್ಡ ದಾಖಲೆಯನ್ನು ಕೂಡ ಮುರಿದು ದೇಶದ ಭವಿಷ್ಯಕ್ಕೆ ಮೋದಿಜಿಯವರ ಕೊಡುಗೆಯನ್ನು ವಿಶ್ವವೇ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶ. ಈ ಸನ್ನಿವೇಶಕ್ಕೆ ಕಾರಣೀಭೂತರು ದೇಶದ NDA ನಮ್ಮೆಲ್ಲರ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಯವರ ಭವಿಷ್ಯ ಭಾರತವನ್ನು ಯಾವ ರೀತಿ ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ದಿಕ್ಸೂಚಿಯಾಗಿದೆ. ಇವತ್ತು ಕೇವಲ ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ವಿದೇಶಗಳಲ್ಲೂ ಕೂಡ ಮೋದಿಜಿರವರ ಕಾರ್ಯಕ್ರಮಗಳು, ಅವರ ದೂರದೃಷ್ಟಿಯ ಚಿಂತನೆ, ಅವರು ನಡೆದು ಬಂದ ದಾರಿ, ದೇಶ ಇದ್ದರೆ ಮಾತ್ರ ನಾವು ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಡೋದ್ರ ಮುಖೇನ ವಿಶ್ವದ ಭೂಪಟದಲ್ಲಿ ಸುಮಾರು 5ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಕೇವಲ 12 ವರ್ಷದಲ್ಲಿ 50 ವರ್ಷದ ಸಾಧನೆಯನ್ನು ಮಾಡಿ ವಿಕಸಿತ ಭಾರತ 2047ಗೆ ಭಾರತೀಯರ ಸಾರ್ವಭೌಮತೆಯನ್ನು, ಭಾರತೀಯರ ಒಂದು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದಕ್ಕೆ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನಾಯಕನಿಗೆ ತಾಯಿ ಭುವನೇಶ್ವರಿ ವಿನಾಯಕನ ಪೂಜೆಯನ್ನು ಮಾಡೋದ್ರ ಮುಖೇನ ಇವತ್ತು ಬೆಂಗಳೂರಿನ ವಿಜಯನಗರ, ಗೋವಿಂದರಾಜ ನಗರದ ಮಹಾಜನತೆ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಸದ್ಯದಲ್ಲೇ ಕೇಂದ್ರದಲ್ಲಿ ಸಂಪುಟ ಪುನರಚನೆ ನಡೀತಾ ಇದೆ, ವಿಸ್ತರಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ರಾಜ್ಯಕ್ಕೆ ಕಳಿಸ್ತಾರೆ, ರಾಜ್ಯ ಸಂಘಟನೆಗೆ ಅನ್ನೋ ಚರ್ಚೆ ಇದೆ. ನೋಡಿ, ನನಗೆ ಏನೂ ಮಾಹಿತಿ ಇಲ್ಲ. ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ದೇಶ ಸುತ್ತೋದೆ. ಈ ರಾಜ್ಯಕ್ಕೆ ಹೋಗೋ, ಆ ರಾಜ್ಯಕ್ಕೆ ಹೋಗೋ, ಇಲ್ಲೋಗು ಬರ್ತಾ ಇರ್ತದೆ. ನನಗೊಂದು ಆನಂದ ಆಗಿದ್ದು, ತಿಂಗಳಿಗೆ ಒಂದು ಸಾರಿ ರಾಷ್ಟ್ರದ ಪ್ರಧಾನಿಗಳು 5-6 ವಿಚಾರಗಳನ್ನು ಪ್ರಗತಿ ಎನ್ನುವ ಒಂದು ಇದನ್ನು ಮಾಡ್ತಾರೆ. ಮೊದಲನೇ ಬಾರಿಗೆ 12 ವರ್ಷದಲ್ಲಿ ನನ್ನನ್ನು ಕರೆಸಿ 5-6 ಜನ MOSಗಳನ್ನ ಯಾವ ರೀತಿ ನಡ್ಕೋಬೇಕು ಅಂತ ತೋರಿಸಿದ್ದಾರೆ. ನೀವೇನು ಹೇಳ್ತಾ ಇದ್ದೀರಿ, ಇದರಲ್ಲಿ ನನಗೆ ಮಾಹಿತಿ ಇಲ್ಲ. ಒಂದು ಪಕ್ಷ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋದನ್ನು ನಮ್ಮ ನಾಯಕರು ಮನವರಿಕೆ ಮಾಡಿದ್ದಾರೆ. ನನಗೆ ದೇಶದ ವ್ಯವಸ್ಥೆಯಲ್ಲಿ ಕರ್ನಾಟಕವು ಕೂಡ ಮುಂಚೂಣಿಯಲ್ಲಿದೆ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ಅವ್ರು ಏನು ಕೆಲಸ ನಿಭಾಯಿ ಕೊಡ್ತಾರೋ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ನಾನು ಈಗಾಗಲೇ ಮಂತ್ರಿ ಆಗಿದ್ದೀನಿ. ಮಂತ್ರಿ ಆಗಿರೋದ್ರಿಂದ ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ನಮ್ಮ ನಾಯಕರುಗಳು ಇವತ್ತೇನು ನನ್ನ ಸೂಚನೆ ಕೊಟ್ಟಿದ್ದಾರೆ ಅದು ಮಾಡ್ತಾ ಇದ್ದೀನಿ. ಮುಂದಿನ ಅವ್ರ ಸೂಚನೆಯನ್ನು ನಾವು ತಲೆಬಾಗಿ ಅದನ್ನು ಸ್ವೀಕಾರ ಮಾಡ್ತೀವಿ. DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸರ್, ಅವರ ಸಂಪುಟದಲ್ಲಿ ಸಾಕಷ್ಟು ಖಾತೆ ಸಂಬಂಧಪಟ್ಟಂತೆ ಗೊಂದಲ ಆಗ್ತದೆ. ಒಂದು ನಾನು ಇನ್ನೂ 12 ದಿನ, 13 ದಿನ, 15 ದಿನ ಆಗಿದೆ. ಇನ್ನೂ ಅಷ್ಟಾಗಿಲ್ಲ. ಇನ್ನು ಒಂದು ವಾರ ಆಗಿದೆಯಾ, ಇನ್ನೊಂದು ತಿಂಗಳು ಕಾಯೋಣ. ಅದಾದಮೇಲೆ ಬಾಕಿ ಎಲ್ಲವೂ ಕೂಡ ವಿವರವಾಗಿ ನಾವು ಏನು ಹೇಳಬೇಕಾಗಿಲ್ಲ. ಇನ್ಮೇಲೆ ಕಾಂಗ್ರೆಸ್ನವರೇ ಮಾತನಾಡ್ತಾರೆ. ಒಂದು, ನಾನು ಅವರು ನಮ್ಮ DK ಶಿವಕುಮಾರ್ ಅವರು ನಮಗೆಲ್ಲರಿಗೂ ಕೂಡ ಪರಿಚಯ ಇರ್ತಕ್ಕಂಥವ್ರು. ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಅವ್ರ ಅನುಭವವನ್ನು ರಾಜ್ಯಕ್ಕೆ ಹಂಚ್ಕೊಳ್ಳಿ. ಅವರಲ್ಲಿ ಬರ್ತಕ್ಕಂಥ ಕೆಲವು ಈ ರೀತಿಯಾದ ಗಾಸಿಪ್ಗಳನ್ನ ಅವರೇ ನಿವಾರಣೆ ಮಾಡ್ಕೊಳ್ಳಿ. ತಕ್ಷಣಕ್ಕೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಒಂದು ಸತ್ಯ, ಭಾರತ ದೇಶದ ಇತಿಹಾಸದಲ್ಲಿ ನನ್ನಂಥವರು ಇಂಥವ್ರೆಲ್ಲರೂ ತುಂಬ ಇದಾಗಿದ್ದಾರೆ. ದೇಶ ಇದ್ದರೆ ಮಾತ್ರ ನಾವು, ದೇಶಕ್ಕೋಸ್ಕರ ಅವ್ರು ಏನಾದ್ರು ಮಾಡ್ತಾರೆ ಅಂದರೆ ನಮ್ದೇನು ಅಭ್ಯಂತರ ಇದೆ. ನಿಮ್ಮ ಕ್ಷೇತ್ರಕ್ಕೆ DCM ಸ್ಥಾನ ಸಿಕ್ಕಿದೆ ಸರ್. ತುಮಕೂರಿಗೆ ಪರಮೇಶ್ವರ್ ಅವರು ಈಗಾಗಲೇ ಅವರೆಲ್ಲ ಕಥೆನ ಹೇಳ್ಕೊಂಡಿದ್ದಾರೆ. ಅವರೆಲ್ಲ ಪೂರ್ತಿ ಹೇಳಿರೋದ್ರಿಂದ ಮತ್ತೆ ನಾನು ಅದನ್ನು ಮರುಕಳಿಸೋದು ಬೇಡ. ಅವ್ರು ಯಾವ ರೀತಿ ಚಿಂತಾಕ್ರಾಂತರಾಗಿದ್ದಾರೋ ಆದರೆ ನನಗೇನದು ಮಾಹಿತಿ ಇಲ್ಲ. ಪರಮೇಶ್ವರ್ ಅವರು ನಾವು ಸ್ನೇಹಿತರು, ಜಿಲ್ಲೆಯಲ್ಲಿ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ. ಸಿಗಬೇಕಾಗಿತ್ತು ಅಂತ ಅದು ನಂಗೆ ಗೊತ್ತಿಲ್ಲ. ಅದು ಕಾಂಗ್ರೆಸ್ ತೋರ್ತು, ನನಗೇನು ಸಂಬಂಧ? ನಮ್ಗೇನು ಸಂಬಂಧ ಇದೆ? ನಮಗೇನಿಲ್ಲ. ಅವರು ಯಥಾರಾಜ ತಥಾ ಪ್ರಜೆ. ನಮ್ಮದು ಒಂದು ದೇಶದ ಭವಿಷ್ಯಕ್ಕೆ ಮೋದಿಯವರ ಕೊಡುಗೆಯನ್ನು ಮಾತ್ರ ನಾವು ಅಂತಲ್ಲ, ಇಡೀ ದೇಶದ 140 ಕೋಟಿ ಜನ ಇವತ್ತು ಅದನ್ನು ಸ್ವೀಕಾರ ಮಾಡ್ತಾರೆ. ರಾಜ್ಯದ ಹೊಸ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರ ಜೊತೆ ಸೌಹಾರ್ದದ ಸಂಬಂಧದಲ್ಲಿ ಕೆಲಸ ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ? ಒಂದು, ಇವತ್ತು ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವ್ರು ಏನು ನಮ್ಮ ನೀತಿ ಕಮಿಷನ್ ಮೀಟಿಂಗ್ ಹೋಗ್ತಾ ಇರಲಿಲ್ಲ, ಇವತ್ತು ಹೋಗ್ತೀನಿ ಅನ್ನೋ ಮಾತನ್ನು ನಾನು ಬೆಳಗ್ಗೆ ನೋಡಿದೆ. ಇದು ಒಳ್ಳೆಯ ಬೆಳವಣಿಗೆ. ದೇಶ ಅಭಿವೃದ್ಧಿ ಆಗುವಾಗ ರಾಜ್ಯ ಅಭಿವೃದ್ಧಿ ಆಗಬೇಕು. ರಾಜ್ಯ ಅಭಿವೃದ್ಧಿ ಆದರೆ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಜಿಲ್ಲೆ ಅಭಿವೃದ್ಧಿ ಆದರೆ ತಾಲೂಕು ಅಭಿವೃದ್ಧಿ ಆಗ್ತದೆ. ಹೀಗೆ ಒಂದಕ್ಕೊಂದಕ್ಕೆ ಇವೆಲ್ಲ ಒಂದು ಕಾಕತಾಳೀಯ. ಈ ಕಾಕತಾಳೀಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು
ರಾಷ್ಟ್ರದ ಪ್ರಧಾನಮಂತ್ರಿಗಳ ಸಭೆಗೆ ಹೋಗಿರೋದು. ಅವರು ಒಳ್ಳೆ ಬೆಳವಣಿಗೆ, ಇದನ್ನು ಮುಂದುವರಿಸ್ಕೊಂಡು ಹೋಗಲಿ. ಆದ್ದರಿಂದ ಅಭಿವೃದ್ಧಿಯಲ್ಲಿ ಪ್ರಧಾನಿಗಳ ಸೂಚನೆ ಇದೆ, ನಮ್ಮ ಸಂದೇಶ ಇದೆ, ನಿರ್ದಿಷ್ಟವಾದ ಗುರಿ ಇದೆ. ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ. ಕೊನೆ ಪ್ರಶ್ನೆ, ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟಿಲ್ಲ, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ಬಿಜೆಪಿ ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಒಂದು ನಿಮಿಷ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವ್ರು ಇದ್ದಾಗ ಪಾಪ ಅವ್ರನ್ನ ಸೌಕಲ್ ನಾಣ್ಯ ಮಾಡಿದರು. ಕುಮಾರಸ್ವಾಮಿ ಅವ್ರು ಏನು ಮಾಡಿದರು? ತೆಗೆದ್ರಲ್ಲ. ಯಾಕೆ ತೆಗೆದ್ರಿ? ನೀವೇ ತಾನೇ ಇಟ್ಕೊಂಡಿದ್ರು. ಯಡಿಯೂರಪ್ಪ ಸಾಹೇಬ್ರನ್ನ ತೆಗೆದಾಕಿ ಮತ್ತೆ ಅವ್ರು ಕೊಟ್ಟು ಏನೆಲ್ಲ ಮಾಡಿ ಅದೆಲ್ಲ ಆದಮೇಲೆ ಮೊನ್ನೆ ಏನು ಮಾಡಿದ್ರಿ? ಈ ಒಂದು ಮೊಸಳೆ ಕಣ್ಣೀರು ಆಷಾಢ ಭೂತಿ ಕೆಲಸ. ಇನ್ಮೇಲೆ ನೀವೇನೇ ಮಾಡಿದ್ರು ದೇವೇಗೌಡರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವ್ರು ಕೊಡ್ತಕ್ಕಂಥ ಗೌರವ, ಪ್ರೀತಿ, ವಿಶ್ವಾಸ ಪ್ರಾಯಶಃ ವಿಶ್ವವೇ ಮೆಚ್ಚಿಕೊಂಡಿದೆ. ಆಗಿರೋದ್ರಿಂದ 94 ವರ್ಷದಲ್ಲೂ ಕೂಡ ಈ ದೇಶಕ್ಕೆ ನಾನು ಅವಶ್ಯಕತೆ ಅನ್ನೋದನ್ನು ನರೇಂದ್ರ ಮೋದಿಯವರು ಕೂಡ ಮನವರಿಕೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮೋದಿಜಿಯವರ ಮತ್ತು ದೇವೇಗೌಡರ ಒಂದು ಬಾಂಧವ್ಯದ ಸೇತುವೆ ಇದೆಯಲ್ಲ, ಇದನ್ನು ನಾವು ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ನನಗನ್ನಿಸಿದೆ ದೇವೇಗೌಡ ಸಾಹೇಬ್ರನ್ನ ಮೋದಿಜಿಯವರು ಯಾವ ರೀತಿ ಅದನ್ನು ಅವ್ರನ್ನ ಒಂದು ರೀತಿಯ ಆತ್ಮೀಯತೆಯಲ್ಲಿದ್ದಾರೋ ಆತ್ಮೀಯತೆ ಮುಂದುವರ್ಕೊಂಡು ಹೋಗ್ತದೆ. Thank you. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.